ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕರ್ಮ ಅನ್ನೋದು ಕಾಡೇ ಕಾಡತ್ತೆ ಅನ್ನೋ ಮಾತನ್ನು ನೀವು ಕೇಳಿದಿರಲ್ವಾ? ಈಗ ಪಾಕಿಸ್ತಾನದ ಗತಿ ಅದೇ ಆಗ್ತಾ ಇದೆ. ಭಾರತ ಅನ್ನೋ ಆನೆಗೆ ಮೈತುಂಬ ಗಾಯ ಮಾಡಿ ಅದು ಸೊರಗಿ ಸುಸ್ತಾಗಿ ಇನ್ನೇನು ಮಾಡೋದಕ್ಕಾಗದೆ ಮಲಗಿದಾಗ ಅದರ ತಲೆಯನ್ನು ಕತ್ತರಿಸಿ ಬಿಡ್ತೀನಿ ಅಂದ್ಕೊಂಡಿದ್ದ. ಅದಕ್ಕಾಗಿ ಏನೆಲ್ಲ ಮಾಡಬಾರ್ದು ಅದೆಲ್ಲವನ್ನ ಭಾರತದ ವಿರುದ್ಧ ಮಾಡ್ತಾ ಬರ್ತಾ ಇದ್ದ ಪಾಕಿಸ್ತಾನ ನಮ್ಮಲ್ಲಿ ಭಯೋತ್ಪಾದನೆಯನ್ನು ಹೆಚ್ಚು ಮಾಡ್ತಾ ಹೋಯಿತು. ಇಸ್ಲಾಂ ಹೆಸರಲ್ಲಿ ಪ್ರತ್ಯೇಕತಾವಾದಕ್ಕೆ ಕಾಶ್ಮೀರದಲ್ಲಿ ಗೊಬ್ಬರ ನೀರು ಎಲ್ಲ ಹಾಕ್ತು. ತನ್ನ ನೆಲದಿಂದ ಉಗ್ರರನ್ನ ಕಬಾಲಿಗಳನ್ನ ಭಾರತಕ್ಕೆ ನುಗ್ಗಿಸ್ತು. ಪಂಜಾಬಲ್ಲಿ ಖಲಿಸ್ತಾನಿ ಕ್ರಿಮಿಗಳನ್ನ ಹುಟ್ಟಾಕ್ತು. ಆ ದೇಶ ಹುಟ್ಟಿದ ದಿನದಿಂದಲೂ ಭಾರತವನ್ನ ದ್ವೇಷ ಮಾಡೋದಕ್ಕೆ, ಭಾರತವನ್ನ ನಾಶ ಮಾಡೋ ಕನಸು ಕಾಣೋದಕ್ಕೆ, ಭಾರತವನ್ನ ಹಾಳು ಮಾಡೋದಕ್ಕೆ ಸಮಯವನ್ನ ಕೊಡ್ತಾ ಹೋಯ್ತೆ ಹೊರತು ತನ್ನನ್ನು ತಾನು ಅಭಿವೃದ್ಧಿ ಮಾಡ್ಕೊಳ್ಳೋದಿಕ್ಕಲ್ಲ. ಅದರ ಪರಿಣಾಮ ಇವತ್ತು ಏನಾಗಿದೆ ನೋಡಿ. ನಾವು ಇಡೀ ಜಗತ್ತಿಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಕೊಡ್ತಾ ಇದ್ದೀವಿ, ಅವರು ಭಯೋತ್ಪಾದಕರನ್ನ ಕೊಡ್ತಾ ಇದ್ದಾರೆ. ಜಗತ್ತಿನ ಬಹುತೇಕ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಗಳ ಸಿಇಒಗಳು ಭಾರತೀಯರಾಗಿದ್ರೆ ಜಗತ್ತಿನ ಬಹುತೇಕ ನಟೋರಿಯಸ್ ಭಯೋತ್ಪಾದಕರು ಪಾಕಿಗಳ ನೆರಳಿನಿಂದ ಎದ್ದು ಬಂದವರಾಗಿದ್ದಾರೆ. ನಾವು ಜಗತ್ತಿಗೆ ಆಹಾರದಿಂದ ಹಿಡಿದು ಸಾಕಷ್ಟು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಅವರು ಭಿಕ್ಷುಕರನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಭಾರತದ ಜೊತೆ ಪದೇ ಪದೇ ಯುದ್ಧ ಮಾಡಿ ಸೋತು ಚೈನಾದ ಸಹಾಯನ ಪಡ್ಕೊಂಡು ಭಾರತದಲ್ಲಿ 2 ಫ್ರಂಟು 3 ಫ್ರಂಟು ವಾರ್ ಮಾಡಿಸಬೇಕು ಅಂತ ಪ್ಲಾನ್ ಮಾಡಿದ್ದ ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ? ಅಲ್ಲಿ 2 ಫ್ರಂಟ್ ಅಲ್ಲ, ಒಂದೇ ಫ್ರಂಟ್ ಅಲ್ಲಿ ಯುದ್ಧ ಆದರೂ ಕೂಡ ಅದನ್ನು ದಕ್ಕಿಸಿಕೊಳ್ಳುವ ಸ್ಥಿತಿಯಲ್ಲಿ ಪಾಕಿಸ್ತಾನ ಮತ್ತು ಆ ದೇಶದ ಸೇನೆ ಇಲ್ಲ. ಭಾರತದ ಸೈನಿಕರು ಒಮ್ಮೆ ಮೈ ಕೊಡುಕೊಂಡು ಕಾಶ್ಮೀರದ ಕಡೆ ನುಗ್ಗೋದನ್ನು ಬಿಟ್ಟುಬಿಡಿ, ಬಲೂಚಿಸ್ತಾನದಲ್ಲಿ ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಾಕಿಸ್ತಾನವನ್ನು ಹರ್ಕಂಡು ತಿಂತಾ ಇರೋ ಅವರದೇ ಅಣ್ಣ ತಮ್ಮಗಳಿದಾರಲ್ಲ, ಅವರನ್ನು ನಿಯಂತ್ರಿಸುವ ಶಕ್ತಿ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಉಳಿದಿಲ್ಲ. ಹಾಗಾದರೆ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಅನ್ನೋದು ಹೇಗಾಗಿ ಹೋಗಿದೆ? ಆಫ್ಘನಿಸ್ತಾನದ ಕಡೆ ಪಠಾಣ್ರು ಬಲೂಚಲ್ಲಿ BLA ಪಡೆಗಳ ಸುನಾಮಿ ಎದ್ದುಬಿಟ್ರೆ ಪಾಕ್ ಅದನ್ನು ನಿಗ್ರಹಿಸೋದಕ್ಕಾದರೂ ಸಾಧ್ಯವಾದೀತಾ? ಅವರ ಸೇನಾ ಶಕ್ತಿ ಎಷ್ಟಿದೆ ಮತ್ತು ಅದರ ಇವತ್ತಿನ ಪರಿಸ್ಥಿತಿ ಹೇಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ದ್ವೇಷಕ್ಕೆ ಹುಟ್ಟಿದವನು ದ್ವೇಷದಿಂದಲೇ ಸಾಯ್ತಾನೆ, ಹಾವು ಸಾಕಿದವನು ಹಾವುಗಳಿಂದಲೇ ಸಾಯ್ತಾನೆ. ಪಾಕಿಸ್ತಾನದ ಪರಿಸ್ಥಿತಿ ಇವತ್ತಿದಕ್ಕಿಂತ ಭಿನ್ನವಾಗೇನು ಕಾಣ್ತಾ ಇಲ್ಲ. ಭಾರತವನ್ನು ಹಾಳು ಮಾಡಬೇಕು ಅನ್ನೋ ಏಕೈಕ ಅಜೆಂಡಾ ಇಟ್ಟುಕೊಂಡು ಭಾರತದಲ್ಲಿ ಉಗ್ರವಾದವನ್ನು ಪ್ರೋತ್ಸಾಹಿಸೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನ ಪಟ್ಟು ಪಾಕಿಸ್ತಾನ ಈಗ ಅದೇ ಭಯೋತ್ಪಾದನೆಯ ಬಲಿಪಶು ನಾನು ಅಂತ ಹೇಳ್ಕೊಳ್ತಾ ಇದೆ. ವಿಕ್ಟಿಮ್ ಕಾರ್ಡನ್ನು ಹಿಡ್ಕೊಂಡು ಕಣ್ಣೀರು ಹಾಕ್ತಾ ಇದೆ. 2025ರ ಆರಂಭದಲ್ಲೇ ಪಾಕಿಸ್ತಾನದಲ್ಲಿ ಒಂದೇ ಸಮಕ್ಕೆ ಮರಣ ಮೃದಂಗದ ಸದ್ದು ಕೇಳಿಬರುವುದಕ್ಕೆ ಶುರುವಾಗಿದೆ. ಗೆಳೆಯರೆ, ನಿಮಗೆ ಹೇಳ್ತೀನಿ, ಅಲ್ಲಿ ಪೊಲೀಸರು ಹಾಗೂ ಭದ್ರತಾ ಪಡೆಗಳ ಮೇಲೆ ಎಷ್ಟು ದಾಳಿಗಳಾಗ್ತಾ ಇವೆ ಅಂದರೆ ಅದೆಲ್ಲವನ್ನ ಹೇಳ್ತಾ ಹೋದರೆ ಪ್ರತಿನಿತ್ಯ 10-15 ನಿಮಿಷಗಳಷ್ಟು ವಿಡಿಯೋವೊಂದನ್ನು ಪ್ರತ್ಯೇಕವಾಗಿ ಪಾಕಿಸ್ತಾನಕ್ಕಾಗಿಯೇ ಮಾಡಬೇಕಾಗಿ ಬರುತ್ತೆ. ಮೊನ್ನೆ ನೋಡಿ, ಬಲೂಚಿಸ್ತಾನದಲ್ಲಿ ರೈಲನ್ನೇ ಪ್ರತ್ಯೇಕತಾವಾದಿಗಳು ಅಪಹರಿಸಿದರು. 200ಕ್ಕೂ ಹೆಚ್ಚು ಮಂದಿಯನ್ನು ಕೊಂದು ಹಾಕಿದ್ರು. ಇರಾನ್ನ ಗಡಿಗೆ ಹೋಗ್ತಾ ಇದ್ದ ಸೇನಾ ವಾಹನವನ್ನು ಸ್ಫೋಟಿಸಿದ್ರು. ರೈಲ್ವೆ ಸ್ಟೇಷನ್ಗೆ ಬಾಂಬ್ ಬಿಟ್ಟರು. ಚೈನಾದ ಹಣದಲ್ಲಿ ನಿರ್ಮಾಣ ಮಾಡಿರೋ ಏರ್ಪೋರ್ಟ್ ಒಂದಿದೆ, ಅದರಲ್ಲಿ ಒಂದೇ ಒಂದು ವಿಮಾನ ಹಾರಾಡದ ಹಾಗೆ ಬಲೂಚರು ತಡೆದು ನಿಲ್ಲಿಸಿದ್ದಾರೆ. ಹಾಗೆ ಅಲ್ಲಿನ ಕ್ವೆಟಾ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಶಾಂತಿಯುತ ಪ್ರತಿಭಟನೆಗಳು ನಡೀತಾ ಇವೆ. ಬಲೂಚ್ ಲಿಬರೇಷನ್ ಆರ್ಮಿಯನ್ನು ಎದುರಿಸೋದಕ್ಕೆ ಸಾಧ್ಯವಾಗದೆ ಅವರನ್ನ ನಿಯಂತ್ರಿಸೋದಕ್ಕೂ ಆಗದ ಪಾಕಿಸ್ತಾನದ ನಪುಂಸಕ ಸೇನೆ ಶಾಂತಿಯುತವಾಗಿ ಪ್ರತಿಭಟನೆಗಳಲ್ಲಿ ತೊಡಗಿದ್ದವರ ಮೇಲೆ ಗುಂಡು ಹಾರಿಸಿದೆ. ಬಲೂಚಿಸ್ತಾನದ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಮೆಹರಾಂಗ್ ಬಲೂಚ್ ಅವರನ್ನ ಬಂಧಿಸಿದೆ. ಅಮಾಯಕರ ಮೇಲೆ ಪೌರುಷವನ್ನು ತೋರಿಸ್ತಾ ಇದೆ. ಈ ಅಮಾಯಕರ ದಮನನೇ ಇವತ್ತು ಬಲೂಚಲ್ಲಿ ಬಂಡಾಯದ ಕಿಡಿ ಹುಟ್ಟುಕೊಳ್ಳೋದಕ್ಕೆ, ಅದು ಜ್ವಾಲಾಮುಖಿ ಆಗೋದಕ್ಕೆ ಕಾರಣ ಅನ್ನೋದನ್ನ ಪಾಕಿಸ್ತಾನ ಮರೆತು ಹೋಗಿದೆ. ಇಂಥ ಪರಿಸ್ಥಿತಿಯಲ್ಲಿ TTP ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಾಕಿ ಸೈನಿಕರ ಹತ್ರ ಮುಜುರಾ ಡ್ಯಾನ್ಸ್ ಮಾಡಿಸ್ತಾ ಇದೆ. ಪಾಪ ಯಾಕೆ ಹೀಗಾಯ್ತು ಪಾಕಿಸ್ತಾನದ ಪರಿಸ್ಥಿತಿ? ಅಲ್ಲಿನ ಬಂಡಾಯವನ್ನು ಶಮನ ಮಾಡೋದಕ್ಕೆ ಕೂಡ ಅವರಿಗೆ ಸಾಧ್ಯವಾಗ್ತಿಲ್ವಲ್ಲ. ಯಾಕೆ? ಜಗತ್ತಿನ ಬಲಿಷ್ಠ ಸೇನೆಗಳಲ್ಲಿ ನಾವು ಕೂಡ ಇದ್ದೀವಿ ಅಂತ ಹೇಳ್ಕೊಳ್ಳೋ ಪಾಕಿ ಸೇನೆಗೆ ಈ ಮುಲ್ಲಾ ಜನರಲ್ನ ನೇತೃತ್ವದಲ್ಲಿ ಏನಾಗಿ ಹೋಗ್ತಾ ಇದೆ? ಗೆಳೆಯರೆ, ಸದ್ಯಕ್ಕೆ ಪಾಕಿಸ್ತಾನದ ಸೇನೆ ಇದೆಯಲ್ಲ, ಅದರಲ್ಲಿ 5,60,000 ಆಕ್ಟಿವ್ ಪರ್ಸನಲ್ಗಳಿದ್ದಾರೆ. ಇನ್ನು 5.5 ಲಕ್ಷ ರಿಸರ್ವ್ ಫೋರ್ಸ್ ಅಲ್ಲಿದೆ. 3 ಲಕ್ಷ ಪ್ಯಾರಾಮಿಲಿಟರಿ ಇದೆ. 2020ರ ಲೆಕ್ಕಾಚಾರಗಳ ಪ್ರಕಾರ ಪಾಕಿಸ್ತಾನದ ಒಟ್ಟು ಸೇನೆ ಅಂದರೆ ಆಕ್ಟಿವ್ ರಿಸರ್ವ್, ಪ್ಯಾರಾಮಿಲಿಟರಿ ಹೀಗೆ ಎಲ್ಲವನ್ನ ಸೇರಿಸಿದರೆ 9,43,000. 2024ರ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ನ ಪ್ರಕಾರ ಜಗತ್ತಿನ ಟಾಪ್ 10 ಬಲಿಷ್ಠ ಸೇನೆಗಳ ಪೈಕಿ ಪಾಕಿಸ್ತಾನದ ಸೈನ್ಯಕ್ಕೆ 9ನೇ ಸ್ಥಾನವನ್ನು ಕೊಡಲಾಗಿದೆ. ಇಷ್ಟೆಲ್ಲ ಇದ್ದು ಅವರಿಗೆ ಏನು ಸಮಸ್ಯೆ? ಆ ಸಮಸ್ಯೆ ಬಲೂಚ್ ಹಾಗೂ ಖೈಬರ್ ಪಖ್ತೂನ್ಖ್ವಾ. ಈ ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದ ಅತಿ ದೊಡ್ಡ ರಾಜ್ಯ. ಅದರ ವಿಸ್ತೀರ್ಣ 3,47,190 ಚದರ ಕಿಲೋಮೀಟರ್.
ಇನ್ನು ಪಾಕಿಸ್ತಾನದ ಅತಿ ಚಿಕ್ಕ ರಾಜ್ಯ ಖೈಬರ್ ಪಖ್ತೂನ್ಖ್ವಾ, ಅದರ ವಿಸ್ತೀರ್ಣ 1,01,741 ಚದರ ಕಿಲೋಮೀಟರ್. ಈ ಎರಡೂ ಪ್ರದೇಶಗಳಿಗೂ ಸೇರಿ ಅವರು ನಿಯೋಜನೆ ಮಾಡಿರುವ ಸೈನಿಕರ ಸಂಖ್ಯೆ 1,40,000. ಗೆಳೆಯರೆ, ಇಲ್ಲಿ ಸೇನಾ ನಿಯೋಜನೆಯ ವಿಷಯ ಬಂದಿದೆ ಆದ್ದರಿಂದ ಹೇಳ್ತಾ ಇದ್ದೀನಿ. ನಮ್ಮ ಕಾಶ್ಮೀರ ಇದೆ ನೋಡಿ, ಜಮ್ಮು ಕಾಶ್ಮೀರ, ಅದಿರೋದು ಕೇವಲ 42,241 ಚದರ ಕಿಲೋಮೀಟರ್ ಮಾತ್ರ. ಅಲ್ಲಿ ಭಾರತ 3,20,000 ಸೈನಿಕರನ್ನು ಮೇಂಟೈನ್ ಮಾಡ್ತಾ ಇದೆ. ಹಾಗೆಯೇ 1,00,000ಕ್ಕೂ ಅಧಿಕ ಅರೆ ಸೇನಾ ಯೋಧರಲ್ಲಿದ್ದಾರೆ. ಹಾಗೆ ನೋಡಿದರೆ ನಮ್ಮ ಜಮ್ಮು ಕಾಶ್ಮೀರಕ್ಕಾಗಿ ಭಾರತ ದೊಡ್ಡ ಪ್ರಮಾಣದ ಬಜೆಟ್ ಅನ್ನು ನೀಡ್ತಾ ಇದೆ. ಹೀಗಿರುವಾಗ ಬಲೂಚ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಕಾಶ್ಮೀರಕ್ಕಿಂತಲೂ ಹೆಚ್ಚಿನ ಸಮಸ್ಯೆ ಇದೆ. ಅಲ್ಲಿನ ಜಾಗ ಕೂಡ ತುಂಬ ದೊಡ್ಡದು. ನಮ್ಮ ಜಮ್ಮು ಕಾಶ್ಮೀರಕ್ಕಿಂತಲೂ 12 ಪಟ್ಟು ದೊಡ್ಡದಾದ ಜಾಗ ಅದು. ಅಲ್ಲಿಗೆ ಪಾಕಿಸ್ತಾನ ನಿಯೋಜನೆ ಮಾಡಿರುವ ಸೈನಿಕರ ಸಂಖ್ಯೆ ಕೇವಲ 1.4 ಲಕ್ಷ ಮಾತ್ರ. ಇನ್ನು ಪಾಕ್ ತನ್ನ ಸೇನೆಯ 60%ಕ್ಕೂ ಹೆಚ್ಚು ಪಾಲನ್ನ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡಿದೆ. ಇನ್ನುಳಿದ ಅಲ್ಪ ಸ್ವಲ್ಪ ಸೇನೆ ಇರಾನ್ ಗಡಿಯಲ್ಲೂ ಇದೆ. ಹಾಗೆ 15% ಆಫ್ಘನಿಸ್ತಾನದ ಗಡಿಯಲ್ಲಿ ನಿಯೋಜನೆಗೊಂಡಿದೆ. ಅಲ್ಲಿ ಕೂಡ ಪರಿಸ್ಥಿತಿ ಚೆನ್ನಾಗೇನಿಲ್ಲ. ಡ್ಯುರಾಂಡ್ ಲೈನ್ ಇದೆ ನೋಡಿ, ಅಲ್ಲಿಂದ ಆಫ್ಘನಿಸ್ತಾನ ಆಗಾಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಲೇ ಇರುತ್ತೆ. ಜೊತೆಗೆ ಆ ಗಡಿಗಳ ಮೂಲಕವೇ TTPಯ ಸದಸ್ಯರು ಪಾಕಿಸ್ತಾನಕ್ಕೂ ಆಫ್ಘನಿಸ್ತಾನಕ್ಕೂ ಓಡಾಡೋದು. ಮೊನ್ನೆ ಕೂಡ ಅಲ್ಲಿ ಪಾಕಿಸ್ತಾನದ ಕ್ಯಾಪ್ಟನ್ ದರ್ಜೆಯ ಅಧಿಕಾರಿಯೊಬ್ಬನನ್ನ TTPಯ ಉಗ್ರರು ಹೊಡೆದುಕೊಂಡಿದ್ದಾರೆ. ಇಲ್ಲಿ ನೀವು ಗಡಿಯಾಚೆಗಿಂದ ಭಯೋತ್ಪಾದನೆಯನ್ನು ನಿಯಂತ್ರಿಸದೇ ಇದ್ರೆ ನಾವು ಆಫ್ಘನಿಸ್ತಾನದ ಒಳಗ ನುಗ್ಗಿ ನಿಮಗೆ ಹೊಡಿತೀವಿ ಅಂತ ಪಾಕಿಸ್ತಾನ ಆಫ್ಘನರಿಗೆ ಧಮಕಿ ಕೊಡುತ್ತೆ. ಅದನ್ನು ಕೇಳಿಸ್ಕೊಂಡಾಗಲೆಲ್ಲ ಅವರು ಗಡ್ಡ ಕಿತ್ತು ಹೋಗೋಂಗೆ ಗಹಗಹಿಸಿ ನಕ್ಕು ಸುಮ್ಮನಾಗ್ತಾರೆ. ಯಾಕೆಂದರೆ ಈಗಾಗಲೇ ಅಲ್ಲಿನ ಗಡಿಯಲ್ಲಿ ಸಾಕಷ್ಟು ಪಾಕಿ ಸೈನಿಕರು ಗಡಿ ಪೋಸ್ಟುಗಳನ್ನು ಬಿಟ್ಟು ಹಿಂದಕ್ಕೆ ಓಡಿ ಬಂದಾಗಿದೆ. ಡೇರಾ ಇಸ್ಮಾಯಿಲ್ ಖಾನ್ ಮುಂತಾದ ಕೆಲವು ಪ್ರದೇಶಗಳಲ್ಲಿ ಹೆದ್ದಾರಿಗಳಲ್ಲಿ TTP ಚೆಕ್ ಪಾಯಿಂಟ್ಗಳನ್ನು ಮಾಡಿಕೊಂಡಿದೆ. ಅಲ್ಲಿ ವಾಹನಗಳನ್ನು ತಪಾಸಣೆ ಮಾಡೋದು ಪಾಕಿಸ್ತಾನದ ಸೈನಿಕರು ಪೊಲೀಸರು ಅಲ್ಲ, TTPಯ ಬಂದೂಕುಧಾರಿಗಳು. ಆ ಮಟ್ಟಕ್ಕೆ ಪಾಕಿಸ್ತಾನ ಅಲ್ಲಿ ತನ್ನ ಹಿಡಿತವನ್ನು ಈಗಾಗಲೇ ಕಳ್ಕೊಂಡಿದೆ. ಇಷ್ಟಾದರೂ ನಾವು ನಿಮ್ಮ ನೆಲಕ್ಕೆ ನುಗ್ಗಿ ಹೊಡಿತೀವಿ ಅಂತ ಆಫ್ಘನರಿಗೆ ಇವರು ಧಮಕಿ ಕೊಡ್ತಾರೆ. ಈಗಾಗಲೇ ಅವರೇ ಇವ್ರ ನೆಲಕ್ಕೆ ಬಂದು ಇವರಿಗೆ ಹೊಡೆಯೋದಕ್ಕೆ ಶುರು ಮಾಡಿ ಆಗಿದೆ. ಗೆಳೆಯರೆ, ಇತಿಹಾಸದಿಂದ ಪಾಠ ಕಲಿಯದವನು ಭವಿಷ್ಯವನ್ನು ರೂಪಿಸಿಕೊಳ್ಳಲಾರ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈ ಖೈಬರ್ ಹಾಗೂ ಬಲೂಚ್ ಪ್ರದೇಶ ಇದೆ ನೋಡಿ, ಇದನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಬ್ರಿಟಿಷರಿಗೆ ಕೂಡ ಎಷ್ಟು ಕಷ್ಟ ಆಗಿತ್ತು ಅನ್ನೋ ಬಗ್ಗೆ ಸಾಕಷ್ಟು ಇತಿಹಾಸಕಾರರು ಬರೆದಿದ್ದಾರೆ. ಬ್ರಿಟಿಷರ ಪಡೆಯಲ್ಲಿ ಸೈನಿಕನಾಗಿ ಕಥೆಗಾರನಾಗಿ ಗುರುತಿಸಿಕೊಂಡಿದ್ದ ಜಾನ್ ಮಾಸ್ಟರ್ ಈ ಖೈಬರ್ ಹಾಗೂ ಬಲೂಚ್ ಪ್ರದೇಶದ ಬುಡಕಟ್ಟು ಜನಾಂಗದ ಕ್ರೌರ್ಯ ಹೇಗಿತ್ತು ಅನ್ನೋದನ್ನ ದಾಖಲು ಮಾಡ್ತಾನೆ. ಒಮ್ಮೆ ಬ್ರಿಟಿಷರ ತುಕಡಿಯೊಂದು ಇಲ್ಲಿ ಯುದ್ಧಕ್ಕೆ ನಿಂತುಕೊಳ್ತು. ಭೀಕರ ಕಾಳಗದ ನಂತರ ಅಲ್ಲಿ ಕೆಲ ಬ್ರಿಟಿಷ್ ಸೈನಿಕರ ದೇಹಗಳು ಸಿಕ್ಕಿದ್ವು. ಆ ದೇಹಗಳೆಷ್ಟು ಭಯಾನಕವಾಗಿದ್ವು ಅಂದರೆ ಅವರ ಮರ್ಮ ಅಂಗಗಳನ್ನು ಕತ್ತರಿಸಲಾಗಿತ್ತು, ಚರ್ಮ ಸುಲಿಯಲಾಗಿತ್ತು. ಅಲ್ಲಿನ ಬುಡಕಟ್ಟು ಜನಕ್ಕೆ ಯಾವ ಯುದ್ಧ ನೀತಿ ನಿಯಮಗಳು ಇರಲಿಲ್ಲ. ಸೆರೆ ಸಿಕ್ಕ ಸೈನಿಕರನ್ನು ಅವರು ಜೀವಂತವಾಗಿ ಉಳಿಸ್ತಲೇ ಇರಲಿಲ್ಲ. ಭಯಾನಕ ಹಿಂಸೆ ಕೊಟ್ಟು ಅವರು ತಲೆ ಕಡಿತಾ ಇದ್ರು ಅಂತ ಜಾನ್ ಮಾಸ್ಟರ್ ದಾಖಲು ಮಾಡಿದ್ದಾನೆ. ಇನ್ನು ಕೆಲವೊಮ್ಮೆ ಶತ್ರು ಸೈನಿಕರಿಗೆ ಹಿಂಸೆ ಕೊಡುವಾಗ ಅಲ್ಲಿ ಹೆಣ್ಣು ಮಕ್ಕಳು ಇರ್ತಾ ಇದ್ರಂತೆ. ಅವರು ಬಂಧಿತನ ದೇಹವನ್ನು 100 ಕಡೆಗಳಲ್ಲಿ ಕುಯ್ದು ಬಿಡ್ತಾ ಇದ್ರು. ಹಾಗೆ ಕತ್ತರಿಸಿದ ಭಾಗಕ್ಕೆ ಹುಲ್ಲು ಮಣ್ಣು ತುಂಬಲಾಗ್ತಾ ಇತ್ತು. ಆ ಗಾಯಗಳಿಗೆ ಮುಳ್ಳು ಚುಚ್ಚಿ ಹಿಂಸೆಯನ್ನ ಕೊಡಲಾಗ್ತಾ ಇತ್ತು ಅಂತ ಬರೀತಾನೆ ಜಾನ್ ಮಾಸ್ಟರ್. ಈ ಎರಡೂ ಭಾಗಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಬ್ರಿಟಿಷರು ಹೆಚ್ಚುವರಿ ಸೇನೆಯನ್ನ ಅಲ್ಲಿಗೆ ರವಾನೆ ಮಾಡಿದ್ರು. ಆದ್ರೆ ಆ ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲಿನ ಬುಡಕಟ್ಟು ಜನಾಂಗವನ್ನು ಎದುರಿಸೋದಕ್ಕೆ ಅವರಿಗೂ ಸಾಧ್ಯ ಆಗಲಿಲ್ಲ. ಕಡೆಗೆ ಅಲ್ಲಿನ ನಾಯಕರ ಮನವೊಲಿಸಿ ಅವರಿಗೊಂದು ಸ್ವಲ್ಪ ಹಣ ಕೊಟ್ಟು ಅವರು ಇವರು ಮಾತನ್ನ ಕೇಳುವ ಒಂದು ವ್ಯವಸ್ಥೆಯನ್ನ ಬ್ರಿಟಿಷರು ಮಾಡಿಕೊಂಡ್ರು ಮತ್ತು ಅಲ್ಲಿನ ಆಡಳಿತವನ್ನ ಕಲಾತ್ ಹಾಗೂ ಇನ್ನಿತರ ರಾಜವಂಶಗಳಿಗೆ ಬಿಟ್ಟುಕೊಟ್ರು. ಇನ್ನು ಆಫ್ಘನಿಸ್ತಾನವನ್ನ ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಅರ್ಥವಾದ ನಂತರವೇ ಬ್ರಿಟಿಷರು ಪಠಾಣರನ್ನ ಡ್ಯುರಾಂಡ್ ಲೈನ್ ಮೂಲಕ ಬೇರ್ಪಡಿಸಿ ಆಫ್ಘನಿಸ್ತಾನವನ್ನ ಗ್ರೇಟ್ ಗೇಮ್ನ ಭಾಗವಾಗಿಸಿ ಸೋವಿಯತ್ ರಷ್ಯಾ ಹಾಗೂ ಬ್ರಿಟಿಷ್ ಭಾರತದ ನಡುವೆ ಅದನ್ನ ಬಫರ್ ಝೋನ್ ತರ ಮಾಡಿಟ್ಕೊಂಡ್ರು. ಆ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಪಾಕಿಸ್ತಾನದ ವಿಭಜನೆ ಆದ ನಂತರ ಈ ಭಾಗಗಳು ಪಾಕಿಸ್ತಾನಕ್ಕೆ ಬಲವಂತವಾಗಿ ಸೇರ್ಪಡೆ ಆದವು. ಇಲ್ಲಿ ಬಲೂಚ್ ಹಾಗೂ ಖೈಬರ್ ಪಖ್ತೂನ್ಖ್ವಾ ಎರಡೂ ಕೂಡ ಭಾರತವನ್ನ ಸೇರ್ಬಯಸಿದ್ವು. ಆದರೆ ಕಡೆಗವು ಸೇರಿದ್ದು ಪಾಕಿಸ್ತಾನವನ್ನ. ಆ ಬಲವಂತದ ಸೇರ್ಪಡೆ ಹೇಗಾಯಿತು ಅನ್ನೋ ಬಗ್ಗೆ ಪ್ರತ್ಯೇಕ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಹೀಗೆ ಸೇರ್ಪಡೆ ಆದ ನಂತರ ಕೂಡ ಈ ಭಾಗಗಳನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋ ಸಾಧ್ಯತೆ ಪಾಕಿಸ್ತಾನಕ್ಕಿತ್ತು. ಆದ್ರೆ ಅವ್ರು ಆ ಕೆಲಸನ ಮಾಡಲೇ ಇಲ್ಲ.
ಪಾಕಿಸ್ತಾನಿ ಪಂಜಾಬಿಗಳ ದುರಾಸೆ ಈ ಭಾಗದ ಜನರಲ್ಲೊಂದು ಅಸಹನೆಗೆ ಕಾರಣ ಆಯಿತು. ಈಗ ಪಾಕಿಸ್ತಾನವನ್ನ ಅಸಹನೀಯ ನರಕವನ್ನಾಗಿ ಮಾಡ್ತಾ ಇರೋದು ಇದೇ ಬಲೂಚ್ ಹಾಗೂ ಖೈಬರ್ ಪಖ್ತೂನ್ಖ್ವಾ. ಗೆಳೆಯರೆ, ಒಂದು ದೇಶದ ಸೇನೆ ಮನಸ್ಸು ಮಾಡಿದ್ರೆ ಬಂಡಾಯವನ್ನು ಮಟ್ಟ ಹಾಕೋದು ಕಷ್ಟನ. ಅದರಲ್ಲೂ ಜಾಗತಿಕವಾಗಿ 9ನೇ ಸ್ಥಾನದಲ್ಲಿರೋ ಬಲಿಷ್ಠ ಸೇನೆಗದು ಸಾಧ್ಯ ಆಗೋದಿಲ್ವಾ? ಅಲ್ಲ, ಅಲ್ಲಿರೋದೆಲ್ಲ ಮುಸ್ಲಿಮರೇ ಆದಾಗ ಭಾಯಿಚಾರ, ಬ್ರದರ್ಹುಡ್ ಅಲ್ಲಿ ಕೆಲಸ ಮಾಡೋದಿಲ್ವಾ? ಇಂಥ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟೋದು ಸಹಜ. ಆದರೆ ಅಲ್ಲಿ ಮುಸ್ಲಿಮರಲ್ಲೂ ಕೂಡ ಸಾಕಷ್ಟು ಪಂಗಡಗಳು, ಒಳಪಂಗಡಗಳು ಇವೆ. ಅವರಲ್ಲೂ ಒಬ್ಬರ ನೆರಳನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ. ಇನ್ನು ಪಾಕಿಸ್ತಾನದ ವಿಷಯಕ್ಕೆ ಬರೋದಾದ್ರೆ ಪಂಜಾಬಿ ಪಾಕಿಗಳಿಗೂ ಸಿಂಧರಿಗೂ ಸಂಬಂಧ ಇಲ್ಲ. ಹಾಗೆ ಬಲೂಚಿಸ್ತಾನದಲ್ಲಿ ಬಲೂಚ್ ಅನ್ನೋ ಬುಡಕಟ್ಟು ಜನ ಇದ್ದಾರೆ. ಅವರು ಪಂಜಾಬಿಗಳನ್ನು ಇಷ್ಟಪಡೋದಿಲ್ಲ. ಅಲ್ಲಿ ಯಾವ ಸಾಂಸ್ಕೃತಿಕ ಸಂಬಂಧಗಳು ಅವ್ರ ನಡುವೆ ಇಲ್ಲ. ಇನ್ನು ಖೈಬರ್ನಲ್ಲಿರೋದು ಪಠಾಣರು, ಅವರು ಕೂಡ ಬೇರೆಯದ್ದೇ ಜನಾಂಗ. ಪಂಜಾಬಿಗಳ ಜೊತೆ ಅವರಿಗೂ ಯಾವ ಬಾಂಧವ್ಯಗಳು ಇಲ್ಲ. ಇನ್ನಲ್ಲಿ ಎಲ್ಲರನ್ನ ಒಂದುಗೂಡಿಸೋದಕ್ಕೆ ಇಸ್ಲಾಂ ಅನ್ನೋದು ಬಿಟ್ಟರೆ ಬೇರೆ ಯಾವ ಬಂಧನೂ ಇಲ್ಲ. ಮತ ಅನ್ನೋದು ರಾಷ್ಟ್ರೀಯತೆಯನ್ನು ಯಾವತ್ತೂ ಹುಟ್ಟು ಹಾಕೋದಿಲ್ಲ. ಮತ ಒಂದೇ ಆದ್ರೇನು, ದೇಶ ಬೇರೆ ಬೇರೆ ಆಗಬಾರ್ದು ಅಂತೇನಾದರೂ ಇದೆಯಾ? ಸೊ ಅವರು ಪಂಜಾಬಿ ಪಾಕಿಸ್ತಾನಿಗಳಿಂದ ಮುಕ್ತಿಯನ್ನು ಬಯಸ್ತಾ ಇದ್ದಾರೆ. ಅಲ್ಲಿ ಇಸ್ಲಾಂ ಅನ್ನೋದು ಈಗ ಅವರನ್ನು ಒಂದಾಗಿ ಇಡೋದಿಲ್ಲ. ಬೇಕಾದರೆ ನಾಳೆ ಪ್ರತ್ಯೇಕಗೊಂಡ ನಂತರ ಅವರು ಇಸ್ಲಾಮಿನ ಹೆಸರಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೋಬಹುದೇ ಹೊರತು ಬೇರೆ ಆಗೋದಕ್ಕೆ ಇಸ್ಲಾಂ ಅನ್ನೋದೇನು ಅಡ್ಡಿ ಉಂಟು ಮಾಡ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನ ಈಗ ತಕ್ಷಣ ತನ್ನ ಸೇನಾ ಶಕ್ತಿಯನ್ನು ಇಲ್ಲಿ ಹೆಚ್ಚು ಮಾಡಬೇಕು. ಹಾಗೆ ಮಾಡಬೇಕು ಅಂದರೆ ಅವರು ಭಾರತದ ಗಡಿಯಿಂದ ಸೇನೆಯನ್ನು ಹಿಂದಕ್ಕೆ ಕರೆಸ್ಕೊಂಡು ಬಲೂಚ್ ಹಾಗೂ ಖೈಬರ್ ಭಾಗಕ್ಕೆ ಅದನ್ನು ನಿಯೋಜನೆ ಮಾಡಬೇಕು, ಅಥವಾ ಹೊಸ ಸೈನಿಕರನ್ನ ನೇಮಕ ಮಾಡ್ಕೋಬೇಕು. ಸದ್ಯಕ್ಕೆ ಇರೋ ಸೇನೆಗೆ ಸಂಬಳ ಭತ್ಯೆ ಕೊಡೋದಕ್ಕೆ ಅವ್ರ ಬಳಿ ಹಣ ಇಲ್ಲ. ಇನ್ನು ಹೊಸ ಸೇನಾ ನೇಮಕಾತಿಯನ್ನು ಎಲ್ಲಿಂದ ಮಾಡ್ಕೋತಾರೆ? ಗೆಳೆಯರೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಮೊನ್ನೆ ರೈಲು ಅಪಹರಣ ಹಾಗೂ ಖೈಬರ್ ಭಾಗದಲ್ಲಿ ಟಿಟಿಪಿಯ ನಿರಂತರ ದಾಳಿಗಳಿಗೆ ಅಲ್ಲಿನ ಸೇನೆ ಹೆದರಿದ ಹಾಗೆ ಕಾಣ್ತಾ ಇದೆ. ಸುಮಾರು 3,000ಕ್ಕೂ ಹೆಚ್ಚು ಪಾಕಿ ಸೈನಿಕರು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೆ ಬಲೂಚ್ ಹಾಗೂ ಟಿಟಿಪಿ ಎರಡೂ ಪಡೆಗಳು ಪಾಕಿಸ್ತಾನಿ ಸೇನೆಯಲ್ಲಿನ ತಮ್ಮ ಜನಾಂಗಗಳಿಗೆ ಅಂದ್ರೆ ಬಲೂಚರಿಗೆ, ಪಠಾಣರಿಗೆ ಸೇನೆ ಬಿಟ್ಟು ಬಂದು ನಮ್ಮ ಜೊತೆ ಸೇರ್ಕೊಳ್ಳಿ, ಸ್ವತಂತ್ರ ದೇಶಕ್ಕೆ ಹೊಸ ಸೇನೆಯನ್ನ ಕಟ್ಟೋಣ ಅಂತ ಕರೆ ಕೊಡ್ತಾ ಇವೆ. ಅಲ್ಲಿಗೆ ಈ ಎರಡು ಸ್ವತಂತ್ರ ದೇಶಗಳಾಗತ್ವೆ ಅನ್ನೋದನ್ನ ಆ ಹೋರಾಟಗಾರರು ಕನ್ಫರ್ಮ್ ಮಾಡ್ಕೊಂಡಾಗಿದೆ. ಇದು ಕೂಡ ಮುಲ್ಲಾ ಜನರಲ್ನ ತಲೆನೋವಿಗೆ ಕಾರಣ ಆಗ್ತಾ ಇದೆ. ಇನ್ನು ಅಲ್ಲಿನ ಸೇನೆಯ ಅಧಿಕಾರಿಗಳು ಕೂಡ ಈಗ ಜನರಲ್ ಮುನೀರ್ ಮಾತನ್ನ ಕೇಳ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಮೆರಿಕ ಕೂಡ ಪಾಕಿಗಳಿಗೆ ಸಾಥ್ ಕೊಡ್ತಾ ಇಲ್ಲ. ಅಮೆರಿಕದ ರಾಜತಾಂತ್ರಿಕ ಅಧಿಕಾರಿಗಳಾದ ಆದಮ್ ಬೋಹ್ಲೇರ್ ಹಾಗೂ ಆಫ್ಘನಿಸ್ತಾನದಲ್ಲಿ ಅಮೆರಿಕದ ಈ ಹಿಂದಿನ ರಾಯಭಾರಿ ಜಲ್ಮಾಯ್ ಖಲೀಲ್ಜಾದ್ ಇಬ್ರು ಆಫ್ಘನಿಸ್ತಾನಕ್ಕೆ ಮೊನ್ನೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿಯನ್ನ ಭೇಟಿ ಮಾಡಿದ್ದಾರೆ. ಅದರಲ್ಲೂ ಈ ಖಲೀಲ್ಜಾದ್ ಇದಾರಲ್ಲ, ಈತ ಪಾಕಿಸ್ತಾನದ ಹೆಸರು ಕಿವಿಗೆ ಬಿದ್ದರೂ ಕಾದ ಸೀಸಾ ಬಿತ್ತೇನೋ ಅನ್ನೋ ಹಂಗಾಡ್ತಾರೆ. ಪಾಕಿಗಳ ಮೇಲೆ ಖಲೀಲ್ಜಾದ್ಗೆ ಅಷ್ಟು ದ್ವೇಷ ಇದೆ. ಈಗ ಇವರಿಬ್ಬರ ಆಫ್ಘನಿಸ್ತಾನದ ಭೇಟಿ ಮತ್ತು ಮಾತುಕತೆ ಕೂಡ ಪಾಕಿಗಳ ಎದೆಯಲ್ಲಿ ಮಸಾಲೆ ಕುಟ್ಟಿದ ಅನುಭವವನ್ನುಂಟು ಮಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಪಾಕಿಗಳಿಗಿರುವುದು ಒಂದೇ ದಾರಿ, ಭಾರತದ ಜೊತೆ ಸಂಬಂಧ ಸುಧಾರಣೆ ಮಾಡ್ಕೋಬೇಕು. ಆದ್ರೆ ಅದು ಸಾಧ್ಯ ಆಗಬೇಕು ಅಂದ್ರೆ ಕಾಶ್ಮೀರವನ್ನು ಭಾರತಕ್ಕೆ ಬಿಟ್ಟುಕೊಡಬೇಕು. ಹಾಗಲ್ಲದೆ ಇದ್ರೆ ಬಲೂಚ್ ಹಾಗೂ ಖೈಬರ್ಗಳನ್ನ ಶಾಶ್ವತವಾಗಿ ಕಳ್ಕೋಬೇಕಾಗಿ ಬರುತ್ತೆ. ಈ ಸಂದರ್ಭದಲ್ಲಿ ಭಾರತ ಏನಾದರೂ ಸ್ವಲ್ಪ ಮನಸ್ಸು ಮಾಡಿದ್ರು ಆಕ್ರಮಿತ ಕಾಶ್ಮೀರದಿಂದ ಪಾಕಿಗಳನ್ನು ಓಡಿಸಿಬಿಡಬಹುದು. ಆದ್ರೆ ಯುದ್ಧನೇ ಇಲ್ಲದೆ ಆಕ್ರಮಿತ ಕಾಶ್ಮೀರ ನಮ್ಮ ಕೈಗೆ ಬಂದು ಬಿಡುತ್ತೆ ಅಂತ ಭಾರತದ ಆಡಳಿತ ಭಾವಿಸಿದ ಹಾಗೆ ಕಾಣ್ತಾ ಇದೆ. ನೋಡೋಣ ಏನಾಗತ್ತೆ. ಇದು ಗೆಳೆಯರೆ, ಟೂ ಫ್ರಂಟ್ ವಾರ್ ಮಾಡೋ ಶಕ್ತಿ ಇಲ್ಲದೆ, ಇರೋದನ್ನು ಬಿಡೋದಕ್ಕಾಗದೆ, ಹೋಗ್ತಿರೋದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೆ 13,297 ಚದರ ಕಿಲೋಮೀಟರ್ ವಿಸ್ತೀರ್ಣದ ಆಕ್ರಮಿತ ಕಾಶ್ಮೀರಕ್ಕಾಗಿ 4.5 ಲಕ್ಷ ಚದರ ಕಿಲೋಮೀಟರ್ನಷ್ಟು ಭೂಭಾಗವನ್ನು ಕಳೆದುಕೊಳ್ಳುವ ಆತಂಕಕ್ಕೆ ಬಿದ್ದಿರೋ ಪಾಕಿಸ್ತಾನಿ ಮೂರ್ಖರ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.